ಹಾಯ್, ಇದು ಮಂಡೇ ಈವ್ನಿಂಗ್. ಫೈನಲಿ ನಾನು ಮಗಳು 3 ಜನ ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಇಂಡಿಯಾಗೆ ಹೋಗೋ ಖುಷಿ ಜೊತೆ ಸ್ವಲ್ಪ ಬೇಜಾರು ಕೂಡ ಇದೆ. ನಾನು ಮುಂಚೆ ಹೇಳ್ದ ಹಾಗೆ ನನ್ನ ಹಸ್ಬೆಂಡ್ ಇವಾಗ ಬರ್ತಿಲ್ಲ, 1.5 ಮಂತ್ಸ್ ಆದಮೇಲೆ ಬರ್ತಿದ್ದಾರೆ. ಅವರಿಗೆ ಮಕ್ಕಳನ್ನ ಬಿಟ್ಟಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಡ್ಯೂಟಿ ಮುಗಿಸಿ ಮನೆಗೆ ಹೋಗೋದಕ್ಕೆ ಮನಸ್ಸಾಗಲ್ಲ, ಮನೆ ಎಲ್ಲ ಖಾಲಿ ಖಾಲಿ ಅನಿಸುತ್ತೆ ಅಂತ ಹೇಳ್ತಾ ಇದ್ರು. ಸೊ ಎಲ್ಲರೂ ಒಟ್ಟಿಗೆ ಇಂಡಿಯಾಗೆ ಹೋಗೋದಾದರೆ ಆ ಖುಷಿನೇ ಬೇರೆ. ಬಟ್ ಈ ಥರ ಹೋದಾಗ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ನಮಗೆ ಫ್ಲೈಟ್ ಇದ್ದಿದ್ದು 9:15ಗೆ, 6:45ಗೆಲ್ಲ ನಾವು ಚೆಕ್ ಇನ್ ಆದ್ವಿ. ಇಲ್ಲಿ ಯಾರು ಡ್ರಾಪ್ ಮಾಡೋದಕ್ಕೆ ಬರ್ತಾರೆ ಅವರು ಕೂಡ ಏರ್ಪೋರ್ಟ್ ಒಳಗಡೆ ಬರ್ಬೋದು, ಚೆಕ್ ಇನ್ ಆಗೋ ತನಕನೂ ಬರ್ಬೋದು. ಸೊ ಹಸ್ಬೆಂಡ್ ಚೆಕ್ ಇನ್ ಆಗೋ ತನಕನೂ ಇದ್ದರು. ಅದಾದಮೇಲೆ ಅವರಿಗೆ ಬಾಯ್ ಮಾಡಿ ನಾವು ಮುಂದೆ ಹೋದ್ವಿ. ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಗೇಟ್ ಕಡೆ ಹೊರಟ್ವಿ. ಗೇಟ್ ಹತ್ರ ಹೋಗೋದಕ್ಕೆ ಮೆಟ್ರೋದಲ್ಲಿ ಹೋಗಬೇಕಿತ್ತು. ಆರ್ವಿ ಫಸ್ಟ್ ಟೈಮ್ ಮೆಟ್ರೋ ಹತ್ತಿದ್ದು, ಫುಲ್ ಖುಷಿ ಆಯ್ತು ಅವಳಿಗೆ. ಗೇಟ್ ಹತ್ರ ಹೋದ್ಮೇಲೆ ಡ್ಯೂಟಿ ಫ್ರೀಯಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬೋರ್ಡಿಂಗ್ ಆಗೋದ್ರೊಳಗೆ ಮಗನಿಗೆ ಊಟ ಕೂಡ ಮಾಡಿಸ್ಕೊಂಡೆ. ಊಟಕ್ಕೆ ನಾನು ಮನೆಯಿಂದನೇ ಅಡುಗೆ ಮಾಡಿ ತೊಗೊಂಡು ಬಂದಿದ್ದೆ ಅವನಿಗೆ. ಅದಾದಮೇಲೆ ಬೋರ್ಡಿಂಗ್ ಆಗಿ ಟೇಕ್ ಆಫ್ ಕೂಡ ಆಗ್ತಿದೆ. ಬಟ್ ಮಗನೇ ಇಟ್ಕೊಂಡು ಲಗೇಜ್ ಇಟ್ಕೊಂಡು ನನಗೆ ಸರಿಯಾಗಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಅದ್ರ ಜೊತೆ ಇನ್ನೊಂದು ಟೆನ್ಷನ್ ಕೂಡ ಇತ್ತು ನನಗೆ. ಅವಿಯನ್ಗೆ ಒಂದು ಕಡೆ ಸೀಟ್ ಕೊಟ್ಟಿದ್ರು, ಆರ್ವಿಗೆ ಒಂದು ಕಡೆ ಸೀಟ್ ಕೊಟ್ಟಿದ್ರು. ಚೆಕ್ ಇನ್ ಆಗುವಾಗಲೇ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವಳು ಚಿಕ್ಕವಳು ಲೈಟೆಲ್ಲ ಆಫ್ ಆದಮೇಲೆ ಭಯ ಪಡ್ತಾಳೆ, ಸೊ ಒಟ್ಟಿಗೆ ಸೀಟ್ ಕೊಡಿ ಅಂತಂದರೆ ಇವಾಗ ಚೇಂಜ್ ಮಾಡೋದಕ್ಕಾಗಲ್ಲ, ನೀವು ಫ್ಲೈಟ್ ಒಳಗಡೆ ಹೋದ್ಮೇಲೆ ಬೇರೆ ಪ್ಯಾಸೆಂಜರ್ ಹತ್ರ ರಿಕ್ವೆಸ್ಟ್ ಮಾಡಿ ಚೇಂಜ್ ಮಾಡಿಸ್ಕೋಬಹುದು ಅಂತ ಹೇಳಿದರು. ಬಟ್ ಯಾರಾದರೂ ಎಕ್ಸ್ಚೇಂಜ್ ಆಗೋದಕ್ಕೆ ಒಪ್ಕೊಂಡಿಲ್ಲ ಅಂತಂದರೆ ಹೇಗೆ ಅಂತ ಟೆನ್ಷನ್ ಇತ್ತು. ಬಟ್ ಅಲ್ಲೊಬ್ಬರು ಕೇಳಿದ ತಕ್ಷಣವೇ ಒಪ್ಕೊಂಡ್ಬಿಟ್ರು. ಅವರು ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೋಬೇಕಿತ್ತು. ಬಟ್ ನಾವು ಕೇಳಿದ್ದಕ್ಕೆ ಗಂಡ ಸಪ್ರೇಟಾಗಿ ಕೂತ್ಕೊಂಡ್ರು. ನಾನು ಮಗಳು ಮತ್ತು ಅವ್ರ ವೈಫ್ ಒಂದು ಕಡೆ ಕೂತ್ಕೊಂಡ್ವಿ. ಅವ್ರು ಬರೀ ಸೀಟ್ ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೊಂಡಿರಲಿಲ್ಲ. ಅದಾದಮೇಲೂ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಮಗ ಕಿರಿಕಿರಿ ಮಾಡ್ತಿದ್ದರಿಂದ ಆರ್ವಿ ಕಡೆ ನನಗೆ ಗಮನನೇ ಕೊಡೋದಕ್ಕಾಗಿರಲಿಲ್ಲ. ಸೊ ಅವರೇ ಆರ್ವಿನ ಕೇರ್ ಮಾಡ್ತಾಯಿದ್ರು. ಅವಳಿಗೆ ತಿನ್ನೋದಕ್ಕೆ ಹೆಲ್ಪ್ ಮಾಡೋದು, ಮಲಗಿಸ್ಕೊಳ್ಳೋದು, ಸೀಟ್ ಬೆಲ್ಟ್ ಹಾಕೋದು, ಹೀಗೆ ತುಂಬ ಹೆಲ್ಪ್ ಮಾಡಿದರು. ಅವರಿಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ದೀನಿ ಅಂತ ಎಲ್ಲ. ಫೈನಲಿ ಇವಾಗ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಯಿತು. ಬೆಂಗಳೂರು ಏರ್ಪೋರ್ಟ್ನಲ್ಲಂತೂ ನನಗೆ ಏನೂ ಕಷ್ಟನೇ ಅನ್ನಿಸ್ಲಿಲ್ಲ. ಯಾಕಂದರೆ ಫ್ಲೈಟಿಂದ ಹೊರಗಡೆ ಬರ್ತಾ ಇದ್ದಾಗೇ ಚಿಕ್ಕ ಮಕ್ಕಳು ಇದ್ದವ್ರನ್ನೆಲ್ಲ ಈ ಥರ ಏರ್ಪೋರ್ಟ್ ಎಲೆಕ್ಟ್ರಿಕ್ ಕಾರ್ನಲ್ಲಿ ಇಮಿಗ್ರೇಷನ್ ತನಕನೂ ಡ್ರಾಪ್ ಮಾಡಿದರು. ಹಾಗೆ ಇಮಿಗ್ರೇಷನಲ್ಲೂ ನನ್ನನ್ನು ಮುಂದೆ ಬಿಟ್ಟರು. ಸೊ ಎಲ್ಲ ಪ್ರೊಸೀಜರ್ ಬೇಗನೆ ಮುಗೀತು. ಹಾಗೆ ಪೋರ್ಟರ್ ಸರ್ವಿಸ್ನ ತೊಗೊಂಡಿದ್ರಿಂದ ಲಗೇಜ್ನೆಲ್ಲ ತೊಗೊಂಡು ಬಂದು ಪಾರ್ಕಿಂಗ್ ತನಕನೂ ತಂದು ಕೊಟ್ಟೋದ್ರು. ಹಾಗಾಗಿ ಇಲ್ಲೇನೂ ಕಷ್ಟನೇ ಅನ್ನಿಸ್ಲಿಲ್ಲ. ಅದಾದಮೇಲೆ ಬೆಂಗಳೂರಿಂದ ಕರ್ಕೊಂಡು ಹೋಗೋದಕ್ಕೆ ಅಣ್ಣ ಬಂದಿದ್ದ. ಇವಾಗ ಬೆಂಗಳೂರಿಂದ ಶಿವಮೊಗ್ಗದ ಕಡೆ ಹೋಗ್ತಾ ಇದ್ದೀವಿ.